ಶ್ರೀ ಶಿವ ಸುಬ್ರಹ್ಮಣ್ಯ ಜ್ಯೋತಿಷಾಲಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ನಮಸ್ಕಾರ. ತಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ದೇವರ ಅನುಗ್ರಹದಿಂದ ಪೂರ್ಣಗೊಳ್ಳಿ ಅಂತ ಪ್ರಾರ್ಥಿಸ್ಕೊಳ್ತೀನಿ. ಇಂದಿನ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ಶುಕ್ರವಾರ ಆಗುತ್ತೆ. ಇಂದಿನ ದಿನಾಂಕ ಆಗಸ್ಟ್ ತಿಂಗಳ 28. ಹುಣ್ಣಿಮೆ ಬೆಳಗ್ಗೆ 8:57 ಇದೆ. ಆನಂತರ ಪಾಡ್ಯ ಆರಂಭ ಆಗುತ್ತೆ. ಶತಭಿಷ ನಕ್ಷತ್ರ ರಾತ್ರಿ 3:37 ಇದೆ. ಆನಂತರ ಪೂರ್ವಭಾದ್ರ ಆರಂಭ ಆಗುತ್ತೆ. ಇನ್ನು ಅತಿಗಂಡ ಯೋಗ ಮತ್ತು ಭವಕರಣ ಇದೆ. ರಾಹುಕಾಲ ಬೆಳಗ್ಗೆ 10:52 12:25. ಯಮಗಂಡ ಕಾಲ ಮಧ್ಯಾಹ್ನ 3:30 5 ಇರುತ್ತೆ. ಪ್ರತಿನಿತ್ಯ ಹೇಳ್ತೀನಿ, ಯಮಗಂಡ ಕಾಲದಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡೋದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗಲ್ಲ, ಎಚ್ಚರಿಕೆಯಿಂದಿರಿ. ಇನ್ನೇನಿಲ್ಲ, ಏನಾದರೂ ಕೆಟ್ಟದಾಗ್ಬಿಡುತ್ತೆ ಅಂತಲ್ಲ, ಆಗಬೇಕಾದ ಕೆಲಸ ಕಾರ್ಯಗಳು ನಿಧಾನ ಆಗ್ಬೋದು, ಆಗದಿರ ಹೋಗ್ಬೋದು, ಹೋಗೋದಕ್ಕೇ ಹೊರಡೋಕ್ಕೇ ಏನಾದರೂ ಒಂದು ಪ್ರಾಬ್ಲಮ್ಮು, ಅಡ್ಡಿ ಆತಂಕ ಬರ್ಬೋದು, ಆ ಥರ. ಇನ್ನು ಹೊಸದಾಗಿ ಔಷಧಿಯನ್ನು ಸಹ ಈ ವೇಳೆಯಲ್ಲಿ ಸೇವಿಸಬಾರ್ದು, ಎಚ್ಚರಿಕೆಯಿಂದಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡ್ತಾನೆ. ಇದೇ ನಿಜ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯಲ್ಲಿ ಜನಿಸಿರೋರು ಬಹುತೇಕ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಉತ್ತಮ ಫಲವನ್ನು ಪಡೀತಾರೆ. ಅಂದರೆ ಯಶಸ್ಸು ಸುಲಭವಾಗಿ ಸಿಗುತ್ತೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಅನುಕೂಲತೆ ಕಂಡುಬರುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಬೇರೆಯವರ ಮಾರ್ಗದರ್ಶನ ಮತ್ತು ಸಹಾಯ ದೊರೆಯುತ್ತೆ. ಆದ್ದರಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗುತ್ತೆ. ಇನ್ನು ಸಣ್ಣ ಮಕ್ಕಳಿಗೆ, ಅಂದರೆ ಸುಮಾರು ಒಂದು 12 ವರ್ಷದ ಮಕ್ಕಳಿಗೆ ಸ್ವಲ್ಪ ಕಷ್ಟದ ಸಮಯ, ಆರೋಗ್ಯದ ವಿಚಾರ ಆಗ್ಬೋದು. ಕಷ್ಟಪಟ್ಟು ಓದ್ತಾರೆ, ಅದು ನೆನಪಿನಲ್ಲಿ ಉಳಿಯಲ್ಲ, ಈ ಥರ ಇರುತ್ತೆ. ಇದಕ್ಕೆ ಮನಸ್ಸಿನಲ್ಲಿ ಒಂದು ರೀತಿಯ ಈ ಆತುರ ಮತ್ತು ಈ ಮಾನಸಿಕ ಒತ್ತಡನೇ ಕಾರಣ ಆಗುತ್ತೆ. ಭಯ ಇರುತ್ತೆ ಮನಸ್ಸಲ್ಲಿ. ಆದ್ದರಿಂದ ಬೈಯೋದ್ರ ಬದಲು ಏನು ಮಾಡಬೇಕು, ತಂದೆ ತಾಯಿ ಒಂದು ಸ್ಫೂರ್ತಿಯನ್ನು ತುಂಬಬೇಕು ಅಷ್ಟೇ, ಏನಿಲ್ಲ, ಆಗ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ನಿಮ್ಮ ಧಾರ್ಮಿಕ ಗುರುಗಳ ಭೇಟಿಯನ್ನು ಮಾಡ್ತೀರಿ, ಅವರ ಆಶೀರ್ವಾದ ಸಿಗುತ್ತೆ. ನಿಮ್ಮಲ್ಲಿ ಸ್ವಾರ್ಥದ ಗುಣ ಇರಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುತ್ತೆ. ಆದ್ದರಿಂದ ಕೇವಲ ಕುಟುಂಬ ವರ್ಗ ಮಾತ್ರ ಅಲ್ಲ, ಬಂಧು ಬಳಗದಲ್ಲಿ ಸಹ ನಿಮಗೆ ವಿಶೇಷವಾದಂತಹ ಸ್ಥಾನಮಾನ ಇರುತ್ತೆ. ಸುಲಭವಾಗಿ ಯಾರನ್ನು ನೀವು ಹೊಗಳಲ್ಲ. ಹೊಗಳಿಕೆಯಿಂದ ನಿಮಗೇನೂ ಆಗಬೇಕಾದಿಲ್ಲ. ಯಾರಿಂದನೂ ಯಾವುದೇ ರೀತಿಯ ಪ್ರತಿಫಲಾಕ್ಷೆಯನ್ನು ಬೇಡಲ್ಲ. ನೀವು ವಾಚಾಳಿಗಳು, ಮಾತು ಜಾಸ್ತಿ, ಆದರೆ ಬುದ್ಧಿವಂತಿಕೆಯಿಂದ ಮಾತಾಡ್ತೀರಿ, ತೊಂದರೆ ಇಲ್ಲ. ಸ್ವಲ್ಪ ಈ ತೂಕ ಜಾಸ್ತಿ ಇರೋರು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಕಾರಣ ಏನಪ್ಪ ಅಂದರೆ, ಅದರಲ್ಲೂ ಮುಖ್ಯವಾಗಿ ಸ್ಥೂಲಕಾಯದವರು ಜಾರಿ ಬಿದ್ದು ಪೆಟ್ಟನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ತುಂಬ ಇದೆ. ತೀರ್ಥಯಾತ್ರೆ ಮಾಡಬೇಕೆಂಬ ಆಸೆ ಇದ್ದರೆ ಸಾಧ್ಯವಾಗುತ್ತೆ, ಆದರೆ ಎಚ್ಚರಿಕೆ ಇರಿ. ಯಾಕೆಂದರೆ ಪ್ರಕೃತಿ ವಿಕೋಪ ಏನಾಗ್ತಿದೆ ಅಂತ ಪ್ರತಿಯೊಂದು ನಾವು ನೋಡ್ತಾ ಇದ್ದೀವಿ. ಎಚ್ಚರಿಕೆಯಿಂದಿರಿ ಅಷ್ಟೇ. ವೃಷಭ ರಾಶಿಯಲ್ಲಿ ಜನಿಸಿರೋರು ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಅದಕ್ಕೂ ಹೆಚ್ಚಾಗಿ ಸ್ನೇಹಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಹಾಗೆ ನಿಮ್ಮ ವಿದ್ಯಾಭ್ಯಾಸ ಏನಿರುತ್ತೆ ಅದಕ್ಕೆ ತಕ್ಕಂತೆ ನಿಮ್ಮ ಪ್ರಯತ್ನಕ್ಕೆ ಸರಿಯಾದಂತಹ ಪ್ರತಿಫಲ ಸಿಗುತ್ತೆ. ಚೆನ್ನಾಗಿ ಓದ್ಬಿಟ್ಟಿದ್ದೀನಿ ಅಂತ ನೀವು ಮನೆಯಲ್ಲೇ ಕೂತ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ. 10 ಜನನ ನೀವು ಭೇಟಿ ಮಾಡಬೇಕು. ಬೇರೆಯವರ ಸಹಾಯದಿಂದ ನಿಮಗೆ ಉದ್ಯೋಗ ಲಭ್ಯತೆ ಇದೆ, ಅದನ್ನು ಮರಿಬೇಡಿ. ಇನ್ನು ಈ ದಂಪತಿಗಳಿಗೆ ಸಂತಾನ ಲಾಭವಿದೆ. ಮಕ್ಕಳಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡ್ಬೋದು. ಅವರು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಷ್ಟ ಕಾರ್ಪಣ್ಯ, ಹಣದ ತೊಂದರೆ ಕಮ್ಮಿ ಆಗುತ್ತೆ. ವಿದ್ಯಾರ್ಥಿಗಳೇ ಆಗಿದ್ದಲ್ಲಿ
ನಿಮಗೆ ನಿಜಕ್ಕೂ ಒಳ್ಳೆಯ ಹೆಸರನ್ನು ತಂದುಕೊಡ್ತಾರೆ. ಚೆನ್ನಾಗಿ ಓದಿ, ಈ ಥರ ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಏನಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ಯಾವುದೇ ಕೆಲಸ ಕಾರ್ಯವನ್ನು ಆರಂಭ ಮಾಡಬೇಕು ಅಂದರೂ ನಿಮ್ಮ ಮನಸ್ಸು ಸಹಜ ಸ್ಥಿತಿಯಲ್ಲಿ ಇರಲ್ಲ. ಬೇಕಾದಷ್ಟು ಪ್ರಯತ್ನ ಪಡ್ತೀರಿ, ಬೇರೆಯವರ ಒಂದು ಸಹಕಾರ, ಅದಕ್ಕಿಂತಲೂ ಹೆಚ್ಚಾಗಿ ಮಾರ್ಗದರ್ಶನ ಇರುತ್ತೆ. ಆದರೂ ಕೂಡ ಒತ್ತಡದಲ್ಲಿ ಇರ್ತೀರಿ. ಯಾವಾಗ ನೀವು ನಿಮ್ಮ ಮನಸ್ಸಿನ ಮೇಲೆ ಹತೋಟಿ ಸಾಧಿಸಲು ಸಾಧ್ಯ ಆಗಲ್ಲ, ತಪ್ಪಾಗುವ ಸಾಧ್ಯತೆಗಳಿವೆ. ಎಚ್ಚರಿಕೆಯಲ್ಲಿ ಏನೇ ಕಷ್ಟ ನಷ್ಟಗಳು, ಏನೇ ಹಿನ್ನಡೆ ಉಂಟಾದರೂ ಕೂಡ ಅದು ಕೇವಲ ಕ್ಷಣಿಕ. ಬೆಳಗ್ಗೆ ತೊಂದರೆ ಆಗುತ್ತೆ, ಮಧ್ಯಾಹ್ನದಷ್ಟೊತ್ತಿಗೆ ಸರಿ ಹೋಗುತ್ತೆ. ಆ ಥರ ಅದು ನೀವು ಸರಿಯಾದ ಹಾದಿಯಲ್ಲಿ ಸಾಕ್ತೀರಿ. ನಿಮ್ಮ ಸುತ್ತಮುತ್ತಲಿರುವ ಜನರಿಗೂ ಸಹ ಅದನ್ನೇ ಹೇಳ್ಕೊಡ್ತೀರಿ. ನೀವು ಏನನ್ನು ಜೀವನದಲ್ಲಿ ಪಾಲಿಸ್ತೀರಿ ಅದನ್ನು ಬೋಧನೆ ಮಾಡ್ತೀರಿ. ನೀವು ತಪ್ಪು ಮಾಡಿ ಬೇಯೋನನ್ನಲ್ಲ, ಸದಾಕಾಲ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಈ ಸೋಮಾರಿತನ ನಿಮಗೆ ಇಷ್ಟ ಆಗಲ್ಲ. ಆದರೆ ಒಂದೇ ಒಂದು ಲೋಪ ಬರುತ್ತೆ ನಿಮಗೆ. ಇವತ್ತು ಈ ಆಕರ್ಷಕ ವಸ್ತುಗಳಿಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಿ. ಅದಕ್ಕಿಂತಲೂ ಹೆಚ್ಚಾಗಿ ಹಠದ ಸ್ವಭಾವವನ್ನು ತೋರಿಸ್ತೀರಿ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಹೊಂದಾಣಿಕೆಯಿಂದ ಇರೋದು ತುಂಬ ಮುಖ್ಯವಾಗುತ್ತೆ ನಿಮಗೆ. ಮಿಥುನ ರಾಶಿಯಲ್ಲಿ ಇರೋರು ದೇವರಲ್ಲಿ ನಂಬಿಕೆ ಇರುತ್ತೆ, ಹಾಗೆ ಆತ್ಮೀಯರಲ್ಲಿ ಸಹ ನಂಬಿಕೆ ಇರುತ್ತೆ. ಆದರೆ ಮುಖ್ಯವಾದ ವಿಚಾರ, ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಿ ಆಮೇಲೆ ಬೇರೆಯವರ ಒಂದು ಮನಸ್ಥಿತಿಯನ್ನು ಅರಿತುಕೊಂಡು ಅವರನ್ನು ಅವಲಂಬಿಸ್ತೀರಿ. ಅಂದರೆ ನಿಮ್ಮ ಕರ್ತವ್ಯ ಲೋಪ ಮಾಡಲ್ಲ, ಅದು ಮುಖ್ಯವಾದ್ದು. ಇನ್ನು ಕ್ರಮೇಣವಾಗಿ ನಿಮ್ಮೆಲ್ಲ ಕಷ್ಟ ನಷ್ಟಗಳು ಅಥವಾ ತೊಂದರೆ ತಾಪತ್ರಯಗಳು ಕಡಿಮೆ ಆಗ್ತಾ ಹೋಗುತ್ತೆ. ಪ್ರವಾಸ ಪ್ರಿಯರು, ಎಲ್ಲರೂ ಹೋಗಬೇಕು ಅನಿಸುತ್ತೆ ಪ್ರವಾಸಕ್ಕೆ. ಕೇವಲ ನೀವಲ್ಲ, ನಿಮ್ಮ ಸಹ ಪಾಠಿಗಳು, ಸಹೋದ್ಯೋಗಿಗಳು ಅಥವಾ ಮನೆಯ ಸದಸ್ಯರ ಜೊತೆಗೂಡಿ ಹೋಗ್ತೀರಿ. ಏಕಾಂಗಿತನ ನಿಮಗೆ ಇಷ್ಟ ಆಗಲ್ಲ. ನಿಮ್ಮ ಜೊತೆ ಯಾರು ಒಬ್ಬರು ಇರಬೇಕು, ಯಾಕೆಂದರೆ ನಿಮ್ಮ ಮಾತನ್ನು ಕೇಳಬೇಕು ಯಾರು. ಅಷ್ಟು ಮಾತ್ರ ಅಲ್ಲ, ಬೇರೆಯವರು ನಿಮಗೆ ತಿಳಿಯದ ವಿಚಾರದ ಬಗ್ಗೆ ಹೇಳಿದ್ರೆ ಅದನ್ನು ಕಲಿತೀರಿ. ಅಂದರೆ ಒಂದು ರೀತಿ ಮನಸ್ಸಿನಲ್ಲಿ ಹೊಸದಾಗಿ ಕಲಿಬೇಕು ಅನ್ನುವಂತಹ ಭಾವನೆ ಮೂಡುತ್ತೆ. ಹಾಗೆ ಧಾರ್ಮಿಕ ಕ್ರಿಯಾವಿಧಿಗಳಲ್ಲಿ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸ್ತೀರಿ. ಅದು ದಾನ ಧರ್ಮ ಆಗ್ಬೋದು, ಅಥವಾ ಪೂಜೆ ಪುನಸ್ಕಾರ ಆಗ್ಬೋದು, ಏನು ಬೇಕಾದ್ರೂ ಆಗಲಿ. ಆ ಥರ ನೀವು ಮಾತಿನಲ್ಲಿ ಏನು ಆಡ್ತೀರೋ ಅದನ್ನು ಕಾರ್ಯರೂಪಕ್ಕೆ ತರ್ತೀರಿ. ಹೇಳೋದೊಂದು ಮಾಡೋದೊಂದು ಅಂತಲ್ಲ. ಈ ವೇದಾಂತ ಹೇಳೋಕ್ಕೆ ಬಂದಕಾಯಿ ತಿನ್ನೋಕ್ಕೆ ಅಂತಾರಲ್ಲ, ಆ ಥರ ಅಲ್ಲ. ನಿಮ್ಮ ಮಾತೇ ನಿಜ, ಅದನ್ನು ಕರೆಕ್ಟಾಗಿ ನಡೆಸ್ಕೊಂಡು ಬರ್ತೀರಿ. ಆದ್ದರಿಂದ ಪ್ರತಿಯೊಬ್ಬರು ನಿಮ್ಮನ್ನು ನಂಬುತ್ತಾರೆ. ನಿಮ್ಮ ಸುತ್ತಮುತ್ತ ಜನ ಇದ್ದೇ ಇರ್ತಾರೆ. ನಿಮಗೆ ಕಷ್ಟದ ಕಾಲ ಅಂದರೂ ಕೂಡ, ನಿಮಗೆ ಹಣದ ಕೊರತೆ ಇದೆ ಅಂದರೂ ಕೂಡ, ಅವಶ್ಯಕತೆ ಇದ್ದವರಿಗೆ, ಅದರಲ್ಲೂ ಮುಖ್ಯವಾಗಿ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಬಡ ರೋಗಿಗಳಿಗೆ ನೀವು ಹಣ ಸಹಾಯವನ್ನು ಈ ದಿನ ಮಾಡ್ತೀರಿ. ಕಟಕ ರಾಶಿಯಲ್ಲಿ ಜನಿಸಿರೋರು, ನಿಮ್ಮ ಮನಸ್ಸು ತುಂಬ ಒಳ್ಳೆಯದು. ಪ್ರತಿಯೊಬ್ಬರನ್ನು ಒಂದೇ ಭಾವನೆಯಿಂದ ನೋಡ್ತೀರಿ. ಬೇರೆಯವರು ನಿಮ್ಮ ಜೊತೆ ಜಗಳ ಆಡೋಕ್ಕೆ ಬಂದರೂ ಕೂಡ ನೀವು ಅದಕ್ಕೆ ಆಸ್ಪದವನ್ನು ಕೊಡಲ್ಲ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆಯೋದಕ್ಕೆ ನೀವು ಇಷ್ಟಪಡ್ತೀರಿ. ಇನ್ನು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಕೂಲ ಇರುತ್ತೆ. ತಂದೆ ತಾಯಿ ಯಾವುದೇ ರೀತಿ ಕೊರತೆ ಮಾಡಿರಲ್ಲ, ಆದರೂ ಕೂಡ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಇರುತ್ತೆ. ಈ ಚಿಂತೆಯ ಕಾರಣ ತಮ್ಮ ಕಲಿಕೆಯಲ್ಲಿ ಸ್ವಲ್ಪ ಅವರು ಹಿಂದೆ ಉಳಿಯುವಂತಹ ಸಾಧ್ಯತೆ ಇದೆ. ದೊರೆಯುವ ಅವಕಾಶಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಬಲ್ಲ, ಅದ್ರ ಬಗ್ಗೆ ಗಮನ ಇರಲಿ. ಕಾರಣ ಏನಪ್ಪ ಅಂದರೆ, ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ, ಅಂದರೆ ನೀವೆಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ನೀವು ಯಾವುದೇ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂದರೂ ಕೂಡ ನಿಧಾನಗತಿಯಲ್ಲಿ ತಗೋತೀರಿ. ಸ್ಲೋ ಡಿಸಿಷನ್ ಟೇಕರ್. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಈ ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಅಂದ್ರಲ್ಲ ಅಂತಾರಲ್ಲ, ಆ ರೀತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಎಚ್ಚರಿಕೆ ಇರಲಿ. ಇನ್ನು ಯುವಕರಿಗೆ ವಿಶೇಷವಾದಂತಹ ಲಾಭ ಇದೆ. ಅಜೀರ್ಣತೆಯ ತೊಂದರೆ ನಿಮ್ಮನ್ನು ಕಾಡುತ್ತೆ, ಅಥವಾ ಈ ಹೊಟ್ಟೆಯಲ್ಲಿ
ಒಂದು ರೀತಿ ನೋವಿನ ಅನುಭವ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನು ತೊಂದರೆ ಏನಿಲ್ಲ, ಭಯ ಪಡೋದೇನು ಬೇಡ. ವಿದ್ಯಾರ್ಥಿಗಳ ವಿಚಾರ ಮತ್ತೊಮ್ಮೆ ತಗೋಬೇಕು ಅಂದರೆ, ಉನ್ನತ ವಿದ್ಯಾಭ್ಯಾಸದಲ್ಲಿ ತೊಡಗಿರೋರು ತಮ್ಮ ಶ್ರದ್ಧೆ ಮತ್ತು ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಾರೆ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾರೆ. ಒಳ್ಳೆಯ ಮಾರ್ಗದರ್ಶಕರು ಸಹ ಇವರಿಗೆ ಸಿಗುತ್ತೆ. ಇನ್ನು ಯಾರಿಗಾದರೂ ಭಾಷೆಯ ಬಗ್ಗೆ, ಭಾಷಾ ಜ್ಞಾನವನ್ನು ತಿಳ್ಕೋಬೇಕು ಅನ್ನೋದಿದ್ದರೆ ಸಾಧ್ಯ ಆಗುತ್ತೆ, ಪ್ರಯತ್ನ ಪಡಿ. ಅಂದರೆ ಯಾವುದೇ ಲ್ಯಾಂಗ್ವೇಜಸ್ಸಲ್ಲಿ MA ಮಾಡೋದು ಅಂತಹದ್ದು ಏನಾದರೂ ಮನಸ್ಸಿನಲ್ಲಿದ್ದರೆ ಅದು ಸಾಧ್ಯ ಆಗುತ್ತೆ. ಅದರ ಕಡೆ ಸ್ವಲ್ಪ ಗಮನ ಕೊಡೋದು ತುಂಬ ಒಳ್ಳೆಯದು. ಸಿಂಹ ರಾಶಿಯಲ್ಲಿ ಹುಟ್ಟಿರೋರು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡ್ತೀರಿ. ಹಾಗೆ ನೀವು ಸಹ ನಿಮ್ಮ ವಯಸ್ಸೇನೇ ಆಗಿರಲಿ, ಈ ರಾಶಿಯವರು ಏನು ಮಾಡ್ತಾರೆ, ಸ್ವಲ್ಪ ವಯೋವೃದ್ಧರಾದರೂ ಕೂಡ ಕಲಿಯೋದನ್ನು ನಿಲ್ಲಿಸಲ್ಲ. ಕಲಿಬೇಕು ಅನ್ನೋ ಒಂದು ಆತುರ ಇರುತ್ತೆ, ಸಾಧ್ಯನೂ ಆಗುತ್ತೆ. ಕಷ್ಟಪಟ್ಟು ದುಡಿತೀರಿ. ಸುಲಭವಾಗಿ ಬೇರೆಯವರನ್ನು ನೀವು ಯಾವುದೇ ವಿಚಾರಕ್ಕೆ ಅವಲಂಬಿಸಲ್ಲ. ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಒಂದು ಜವಾಬ್ದಾರಿ ಅನ್ನುವ ಒಂದು ಮನಸ್ಥಿತಿಯಲ್ಲಿರ್ತೀರಿ. ಆದ್ದರಿಂದ ತೊಂದರೆ ಇಲ್ಲ. ಇನ್ನು ಸಾಹಿತ್ಯದಲ್ಲಿ ಆಸಕ್ತಿ ಇದ್ದರೆ, ಬರವಣಿಗೆಯಲ್ಲಿ ಆಸಕ್ತಿ ಇದ್ದರೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೇತೃತ್ವವನ್ನು ನೀವು ವಹಿಸ್ತೀರಿ. ಉಪನ್ಯಾಸ ಕೊಡೋದ್ರಲ್ಲಿ ನಿಶ್ಚಿತರು. ನೀವೇನಾದರೂ ಓದಿರಿ, ಬೇರೆಯವ್ರಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಉಪದೇಶ ಕೊಡ್ತೀರಿ. ಹಾಗೆ ಉಪನ್ಯಾಸ ಅಂದರೆ ಯಾವುದೋ ಒಂದು ವಿಚಾರವನ್ನು ತಗೊಂಡು ಚೆನ್ನಾಗಿ ಅದರ ಬಗ್ಗೆ ಮಾತಾಡ್ತೀರಿ. ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಸ್ಥಾನಮಾನ ಹೆಚ್ಚುತ್ತೆ. ಏನಾದರೊಂದು ಹೊಸದಾಗಿ ಕಲಿಬೇಕು, ಅದೇ ನಿಮ್ಮ ಮೂಲ ಧ್ಯೇಯವಾಗಿರುತ್ತೆ. ಸದಾಕಾಲ ಈ ಕಾಲದಲ್ಲಿ ಈ ಮೊಬೈಲ್ ನೋಡ್ಕೊಂಡು ಕೂತ್ಕೋತಾರೆ, TV, ಲ್ಯಾಪ್ಟಾಪ್ ಇಂಥವಿರುತ್ತೆ. ಆದರೆ ನಿಮಗೆ ಓದುವ ಹವ್ಯಾಸ ಇರುತ್ತೆ, ಏನಾದರೂ ಓದಬೇಕು ಅಂತ. ಒಟ್ಟಾರೆ ನೀವು ಉದಾಹರಣೆ ಎಲ್ಲ ಕೊಡಲ್ಲ, ನೀವೇ ಒಳ್ಳೆಯ ಉದಾಹರಣೆ ಆಗ್ತೀರಿ. ಒಬ್ಬ ಮನುಷ್ಯ ಹೇಗೆ ಜೀವನ ಮಾಡಬೇಕು, ಹೇಗೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ನೀವು ಉದಾಹರಣೆ ಮೂಲಕ ನೀವೇ ಮಾಡಿ ತೋರಿಸ್ತೀರಿ. ಇದು ಮಕ್ಕಳ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಳ್ಳಿ. ತುಂಬ ತೊಂದರೆ ಏನಿಲ್ಲ, ನೆಗ್ಲಿಜೆನ್ಸ್ ಇರಬಾರ್ದು, ಕಡೆಗಣಿಸಬಾರ್ದು, ಅದು ಮುಖ್ಯ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಉತ್ತಮ ಆದಾಯ ಇರುತ್ತೆ. ಬೇಕು ಅಂದಾಗ ಸಹಾಯ ಮಾಡೋಕ್ಕೆ ಸುತ್ತಮುತ್ತ ಇವರ ಆತ್ಮೀಯರಿರ್ತಾರೆ. ಆದರೂ ಕೂಡ ಇವರು ಖರ್ಚು ವೆಚ್ಚಿನ ಮೇಲೆ ಹಿಡಿತವನ್ನು ಸಾಧಿಸಿರಲ್ಲ. ಅನಾವಶ್ಯಕ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತಾರೆ. ಅದರಿಂದ ಹಣದ ಕೊರತೆ ಇವರಿಗೆ ಸದಾಕಾಲ ಇರುತ್ತೆ. ಪೂಜೆ ಪುನಸ್ಕಾರಗಳು ಅಂದರೆ ದೇವತಾ ಕಾರ್ಯಗಳಲ್ಲಿ ಹೆಚ್ಚಿನ ವೇಳೆಯನ್ನು ಕಳೀತಾರೆ. ಹಾಗೆಯೇ ಈ ಮದುವೆ ವಿಚಾರದಲ್ಲಿ ಯಾರಿಗಾದರೂ ಯಾವುದೇ ರೀತಿಯ ತೊಂದರೆಗಳಿದ್ದರೆ ಇವರು ಸಹಾಯ ಮಾಡ್ತಾರೋ ಇಲ್ವೋ, ಸಹಾಯ ಮಾಡೋರ ಹತ್ರ ಇವರು ಕರ್ಕೊಂಡು ಹೋಗ್ತಾರೆ. ಅಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಡ ಜನರ ಅಥವಾ ಅಶಕ್ತರ ವಿವಾಹ ಕಾರ್ಯದಲ್ಲಿ ಇವರು ನೆರವು ಆಗ್ತಾರೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಫಲಿತಾಂಶ ಸಿಗುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಅದರಲ್ಲೂ ನಿಮ್ಮ ಮಗಳ ಜೊತೆ, ನಿಮ್ಮ ಪತ್ನಿಯ ಜೊತೆ ಅಥವಾ ತಾಯಿಯ ಜೊತೆ ಪಾಲುಗಾರಿಕೆಯಲ್ಲಿ ಯಾವುದೇ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ಗಳಿಸ್ತೀರಿ. ಒಟ್ಟಾರೆ ಮನೆತನದಲ್ಲಿ ನಿಮಗೆ ವಿಶೇಷವಾದಂತಹ ಈ ಗೌರವ ಮತ್ತು ಪ್ರತಿಷ್ಠಿತ ಸ್ಥಾನಮಾನ ಸಿಗುತ್ತೆ. ಸಂಜೆಯ ವೇಳೆ ಸಾಧ್ಯವಾದಷ್ಟು ಮನೆಯಿಂದ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿ. ಕಾರಣ ಏನಪ್ಪ ಅಂದರೆ, ಈ ನಿಮ್ಮ ಆರೋಗ್ಯದಲ್ಲಿ ದಿನ ಕಳೆದಂತೆ ಸ್ವಲ್ಪ ಏರುಪೇರು ಕಂಡುಬರ್ಬೋದು. ಅಂದರೆ ಹೊರಟೋದ್ರೆ ಎಲ್ಲರೂ ಹೊರ ಬಿದ್ದೋಗ್ತೀರಿ ಅಂತಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ತಗೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇನ್ನು ಸಾರ್ವಜನಿಕ ಸಂಸ್ಥೆಗಳ
ಮೇಲ್ವಿಚಾರಣೆ ಇದ್ದರೆ ಅದರಿಂದ ಹೊರ ಬರ್ತೀರಿ. ದೊಡ್ಡ ದೊಡ್ಡ ಜವಾಬ್ದಾರಿಗಳು ಇನ್ನು ನಿಮಗೆ ಬೇಸರವನ್ನು ತರುತ್ತೆ. ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯಿಂದ ಕೊಡ್ತೀರಿ. ತುಲಾ ರಾಶಿಯಲ್ಲಿ ಜನಿಸಿರೋರು ವಿದೇಶದಲ್ಲಿ ನೆಲೆಸುವಂತಹ ಆಸೆ ಆಕಾಂಕ್ಷೆ ಇದ್ದರೆ ಅದು ಸಾಧ್ಯವಾಗುತ್ತೆ. ಅಂದರೆ ನೀವು ಇವತ್ತೇ ಫಾರಿನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಡ್ತೀರಿ ಅಂತಲ್ಲ, ಅದರ ಆರಂಭ, ಪ್ರೋಸೆಸ್ ಅಂತ ಏನು ಕರಿತೀವಿ, ಅದರ ಆರಂಭ ಇರುತ್ತೆ. ಇನ್ನು ನಿಮ್ಮ ಧಾರ್ಮಿಕ ಗುರುಗಳು ಅಥವಾ ನಿಮ್ಮ ಮನೆತನದ ಹಿರಿಯ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಿ. ಅದು ಇಲ್ಲಿ ನಿಮ್ಮ ಸ್ಫೂರ್ತಿ ಅಥವಾ ನಿಮ್ಮಲ್ಲಿರುವ ಪ್ರತಿಭೆ ಬೇರೆಯವರಿಗೆ ಅನುಕೂಲಕರವಾಗಿರುತ್ತೆ. ನಿಮ್ಮಲ್ಲಿ ಸ್ವಾರ್ಥದ ಬುದ್ಧಿ ಇರಲ್ಲ. ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಅದನ್ನು ನಡೆಸ್ಕೊಂಡು ಹೋಗ್ತೀರಿ. ಅದು ದಿನದ ಆರಂಭದಲ್ಲಿ ಸಾಮಾನ್ಯರಾಗಿರ್ತೀರಿ. ಯಾವುದೇ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಏನು ಬೇಕು ಅಂತ ಅನಿಸಲ್ಲ. ಆದರೆ ದಿನ ಕಳೆದಂತೆ ನಿಮ್ಮದೇ ಆದ ತತ್ವನಿಷ್ಠೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀರಿ. ಅದರಿಂದ ಅನುಕೂಲತೆಯನ್ನು ಸಹ ಪಡಿತೀರಿ. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಸಿಗುತ್ತೆ. ಅಂದರೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಕಲಿಕೆ ಇರುತ್ತೆ. ಸಮಯಕ್ಕೆ ತಕ್ಕಂತೆ ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ತೀರ್ಮಾನಗಳನ್ನು ಬದಲಾಯಿಸ್ತೀರಿ. ಇದರಿಂದ ಏನಾಗುತ್ತೆ, ಯಾವ ವಿಚಾರವನ್ನೇ ತಗೊಳ್ಳಿ ಅದರಲ್ಲಿ ನಷ್ಟ ಇರಲ್ಲ ಅಥವಾ ಸೋಲು ಅನ್ನೋದು ಇರಲ್ಲ. ಸ್ವಲ್ಪ ಆಸೆ ಜಾಸ್ತಿ ಇರುತ್ತೆ. ಅತಿಯಾದ ಆಸೆ ಇಲ್ಲ, ಸ್ವಲ್ಪ ಆಸೆ ಇರುತ್ತೆ. ಯಾವ ವಿಚಾರದಲ್ಲಿ ಅಂದರೆ ಹಣದ ಗಳಿಕೆಯಲ್ಲಿ ಇರುತ್ತೆ. ಅದನ್ನು ಕೆಟ್ಟದಾಗೇನು ತೊಗೊಂಬೋದು ಬೇಡ, ಒಳ್ಳೆಯತನದಲ್ಲಿ. ಅದು ಯಾವುದೇ ಕೆಲಸವನ್ನು ಮಾಡಿದ್ರು ಅದರಲ್ಲಿ ಯಶಸ್ಸು ಕಳಿಸ್ತೀರಿ. ಅದರಿಂದ ನೀವು ಸಹ ಸಂತೋಷವಾಗಿರ್ತೀರಿ. ಇಲ್ಲಿ ಮುಖ್ಯವಾಗಿ ನೀವು ಸಂತೋಷವಾಗಿದ್ದರೆ ನಿಮ್ಮ ಸುತ್ತಮುತ್ತಲಿನ ಜನ ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವರೆ ನಿಮ್ಮ ಮನಸ್ಸಿನ ಬೇಸರನ ಅವ್ರಿಗೂ ಕೊಡ್ತೀರಿ. ಅದು ನಿಮ್ಮ ವಿಚಾರ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ತೀರಿ. ಪ್ರಯತ್ನ ಪಡ್ತೀರಿ, ದೈಹಿಕವಾಗಿ ಪ್ರಯತ್ನ ಪಡ್ತೀರಿ. ಬೇರೆಯವರ ಸಹಾಯವನ್ನು ಕೇಳ್ತೀರಿ. ಯಾರು ನಿಮಗೆ ಸಹಾಯ ಮಾಡೋಕ್ಕೆ ಬರಲ್ಲ, ಸಹಾಯ ಬೇಡ. ಬೇರೆಯವರ ಮಾರ್ಗದರ್ಶನವನ್ನು ನಿರೀಕ್ಷೆ ಮಾಡ್ತೀರಿ. ಮಾರ್ಗದರ್ಶನ ಸಹ ಸಿಗಲ್ಲ. ಆದರೆ ಅಧೈರ್ಯಗೊಳ್ಳಲ್ಲ, ಆತ್ಮವಿಶ್ವಾಸವನ್ನು ಬಿಡಲ್ಲ. ಬುದ್ಧಿವಂತಿಕೆಯಿಂದ ನೀವೇ ಏಕಾಂಗಿಯಾಗಿ ಸಿಂಗಲ್ ಮ್ಯಾನ್ ಆರ್ಮಿ ಅಂತ ಹೇಳ್ಬೋದು, ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ಇಲ್ಲಿ ನಿಮಗೆ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ದರಿಂದ ಮುಖ್ಯವಾಗಿ ಹಣಕಾಸಿನ ವ್ಯವಹಾರ ಇದ್ದಲ್ಲಿ ಇಂದಿನ ಮಟ್ಟಿನ ವಿಚಾರ ಸ್ವಲ್ಪ ಅದನ್ನು ಒಂದು ಕಡೆ ಬರೆದಿಡೋದು ಒಳ್ಳೆಯದು. ಬೇಗ ಮರ್ತೋಗ್ತೀರಿ. ಅದು ಹಾಗೆಯೇ ಈ ಹಳ್ಳಿಯ ಜೀವನ ಇಷ್ಟವಾಗುತ್ತೆ ನಿಮಗೆ. ಈ ಕಾರಣದಿಂದ ನಿಮ್ಮ ಸಂಬಂಧಿಕರು ಹಳ್ಳಿಯಲ್ಲಿದ್ದರೆ ಅಲ್ಲಿಗೆ ಪ್ರವಾಸ ಅಥವಾ ಪ್ರಯಾಣವನ್ನು ಬೆಳೆಸ್ತೀರಿ. ನೀವು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತೀರಿ. ಅದೇ ರೀತಿಯ ಪ್ರೀತಿ ವಿಶ್ವಾಸ ಬಂಧು ಬಳಗದವರಿಂದ ನಿಮಗೆ ಸಿಗಲ್ಲ. ಅದು ಮಕ್ಕಳನ್ನು ನೋಡಿದರೆ ತುಂಬ ಇಷ್ಟಪಡ್ತೀರಿ. ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಅದರ ಆರೋಗ್ಯದಲ್ಲಿ ಏರಿಳಿತ ಕಂಡು ಬರುತ್ತೆ. ಎಚ್ಚರಿಕೆ ಇರಲಿ. ಇಲ್ಲಿ ತುಂಬ ಸಹನೆ ಇರುತ್ತೆ. ಸಾಮಾನ್ಯವಾಗಿ ಕೋಪಕ್ಕೆ ನೀವು ಬದ್ಧರಾಗಿರ್ತೀರಿ. ಬೇಗನೆ ಕೋಪ ಬರೋರು. ಇವತ್ತು ತುಂಬ ಸಹನೆಯಿಂದ ವರ್ತಿಸ್ತೀರಿ. ನಿಮ್ಮನ್ನು ಬೇರೆಯವರು ಒಂದು ರೀತಿ ತಿರಸ್ಕಾರ ಭಾವನೆಯಿಂದ ನೋಡಿದರೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಂಬಲ್ಲ. ಅವರೊಂದಿಗೆ ಸಹ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೀರಿ. ಚಿಕ್ಕ ಮಕ್ಕಳ ಜೀವನದಲ್ಲಿ ಅಥವಾ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಎಚ್ಚರಿಕೆಯಲ್ಲಿ ನಿಮ್ಮ ಸೋದರ ಮಾವನಿಂದ ನಿಮಗೆ ಸಾಕಷ್ಟು ಸಹಾಯ ಇವತ್ತು ಸಿಗುತ್ತೆ. ಧನುರಾಶಿಯಲ್ಲಿ ಜನಿಸಿರೋರು ನಿಮಗೆ ಒಂಟಿತನ ಇಷ್ಟ ಆಗಲ್ಲ. ಸದಾಕಾಲ ನಿಮ್ಮ ಸುತ್ತಮುತ್ತ ಯಾರಾದರೂ ಇರಬೇಕು. ಪ್ರತಿಯೊಬ್ಬರ ಜೊತೆ ಮಾತುಕತೆಯನ್ನು ಆಡಬೇಕು. ನಿಮ್ಮ ಮನಸ್ಸಿನ ಭಾವನೆಯನ್ನು ಬೇರೆಯವರಿಗೆ ತೋರಿಸ್ಬೇಕು. ಇದೇ ನಿಮ್ಮ ಧ್ಯೇಯ ಆಗಿರುತ್ತೆ. ಹಾಗೆ ನಡ್ಕೋತೀರಿ, ತೊಂದರೆ ಇಲ್ಲ. ನಿಮ್ಮ ಒಳ್ಳೆಯತನ ಯಾವ ಮಟ್ಟದಲ್ಲಿರುತ್ತೆ ಅಂದರೆ ನಿಮ್ಮ ವಿರೋಧಿಗಳು ಸಹ ನಿಮ್ಮ ಪ್ರೀತಿ ವಿಶ್ವಾಸ ಸ್ನೇಹವನ್ನು ಬಯಸಿ ಬರ್ತಾರೆ. ನಿಮ್ಮ ಕೆಲಸ ಕಾರ್ಯಗಳು ಸದಾಕಾಲ
ಜನರ ಮನಸ್ಸನ್ನು ಗೆಲ್ಲತ್ತೆ. ಎಲ್ಲರಿಗೂ ಇಷ್ಟವೆನಿಸುವಂತೆ ನೀವು ಇವತ್ತು ಜೀವನವನ್ನು ಮಾಡ್ತೀರಿ. ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಸಿಗುತ್ತೆ. ಇನ್ನು ವಿದ್ಯಾಭ್ಯಾಸ ಮುಗಿದಿಲ್ಲದೆ ಹೋದ್ರೂ ಬೇಗ ಸಿಗುತ್ತೆ. ಸಂಘ ಸಂಸ್ಥೆಯ ನೇತೃತ್ವವನ್ನು ಒತ್ತಡಕ್ಕೆ ಮಣಿದು ಒಪ್ಪಿಕೊಳ್ಳಬೇಕಾಗುತ್ತೆ. ಹಾಗೆಯೇ ಬೇರೆಯವರ ಒಂದು ಕಷ್ಟದ ದಿನಗಳು ನೋಡಿದ್ರೆ ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗಿ ನೋವುಂಟಾಗಿ ಅವರಿಗೆ ಸಹಾಯವನ್ನು ಮಾಡ್ತೀರಿ. ಜೀವನದಲ್ಲಿ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಇರುತ್ತೆ. ನಿರಾಶಾವಾದಿಗಳಲ್ಲ. ಬೇರೆಯವರು ಒಂದು ಸ್ವಲ್ಪ ಏರುಪೇರು ಉಂಟಾದರೂ ಬೇಸರ ಪಟ್ಕೋತಾರೆ. ನಿಮಗೆ ಬೇಸರ ಅನ್ನೋದೇ ಆಗಲ್ಲ. ಸತತ ಪರಿಶ್ರಮ. ನಿಮ್ಮ ಮನಸ್ಸು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತಿರುತ್ತೆ, ಅದನ್ನು ಮಾಡ್ತೀರಿ, ಪರಿಶ್ರಮದಿಂದ ಮಾಡ್ತೀರಿ ಅಷ್ಟೇ, ಇನ್ನೇನಿಲ್ಲ. ಇನ್ನು ಜನಸೇವೆ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜನಸೇವೆಯಲ್ಲಿ ನೀವು ತೊಡಗ್ತೀರಿ. ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ನಿರಾಸೆ ಇರುತ್ತೆ. ನಿಮ್ಮ ನಿರೀಕ್ಷೆಯಂತೆ ಈ ಲಾಭ ಬರಲ್ಲ. ಆದ್ದರಿಂದ ಸ್ವಲ್ಪ ಅದಕ್ಕೆ ಎಷ್ಟು ರೆಡಿಯಾಗಿರೋದು ಒಳ್ಳೆಯದು. ನಿಮಗೆ ನಿರಾಸೆಯನ್ನು ತಿಳ್ಕೊಂಬುವಂತಹ ಮನಸ್ಥಿತಿ ಇರಲ್ಲ. ವಾದ ವಿವಾದ, ಸುಮ್ಮನೆ ಬೇರೆಯವರ ಮಾತನ್ನು ಒಪ್ಕೊಂಬಲ್ಲ. ಪ್ರಶ್ನೆ 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 ವಾದಿಸಿನೇ ಅದನ್ನು ಒಪ್ಕೊಂಬೋದು, ನಿಮ್ಮ ಮನಸ್ಸಿಗೆ ಸರಿ ಅಂತ ಅನಿಸಿದ್ರೆ ಮಾತ್ರ. ಮಕರ ರಾಶಿಯಲ್ಲಿ ಜನಿಸಿರೋರು, ನಿಮ್ಮ ಹೃದಯ ವೈಶಾಲ್ಯತೆ ತುಂಬ ದೊಡ್ಡದು. ಪ್ರತಿಯೊಬ್ಬರೂ ಒಂದೇ, ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ. ಕುಟುಂಬದಲ್ಲಿ ನಿಮ್ಮ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕೆಲಸವೊಂದು ನಡೆಯುತ್ತೆ. ಅದರಲ್ಲಿ ಒಳ್ಳೆಯ ಹೆಸರು ಸಹ ನಿಮಗೆ ಸಿಗುತ್ತೆ. ಇಷ್ಟಾದರೂ ಕೂಡ ನೇರ ಮತ್ತು ನಿಷ್ಠೂರದ ನಡೆನುಡಿ ಇರುತ್ತೆ. ಖಂಡಿತವಾದಿ, ಲೋಕಕ್ಕೆ ವಿರೋಧಿ. ಇದರಿಂದ ನಿಮಗೆ ವಿರೋಧಿಗಳು ಸಹ ಇರ್ತಾರೆ. ರುಚಿಕರವಾದ ಭೋಜನ ಇಷ್ಟಪಡ್ತೀರಿ, ಸಾಧ್ಯ ಆಗತ್ತೆ. ಹಾಗೆಯೇ ಸ್ವಲ್ಪ ವಿಶ್ರಾಂತಿ, ನಿದ್ದೆ ಮಾಡೋದನ್ನು ಇಷ್ಟಪಡ್ತೀರಿ, ಅದು ಸಾಧ್ಯ ಆಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ನಿರೀಕ್ಷಿಸಿದ ಲಾಭ ದೊರೆಯುತ್ತೆ, ತೊಂದರೆ ಇಲ್ಲ. ಅಜೀರ್ಣತೆಯ ತೊಂದರೆ ಕಾಡುತ್ತೆ. ಹಾಗೆ ಅಸಿಡಿಟಿ, ಹೈಪರ್ ಅಸಿಡಿಟಿ ಇರುತ್ತೆ. ಗರ್ಭಿಣಿಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಲ್ಲಿ, ಬರೀ ಆರೋಗ್ಯ ಮಾತ್ರ ಅಲ್ಲ, ಜಾರಿ ಬೀಳೋದು, ಪೆಟ್ಟು ತಗೊಳ್ಳೋದು ಏನಾದರೂ ಆಗ್ಬೋದು, ಎಚ್ಚರಿಕೆ ಇರಬೇಕು. ಇನ್ನು ಅಲಂಕಾರ ಪ್ರಿಯರು, ಎಲ್ಲರೂ ಹೋಗಬೇಕು ಅಂದರೆ 1 ಅವರ್ ನೀವು ಮೇಕಪ್ ಮಾಡ್ಕೋಬೇಕು. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು. ವ್ಯವಸಾಯದಲ್ಲಿ ಆಸಕ್ತಿ ಇರುತ್ತೆ. ಹಾಗೆ ಬೇಸಾಯ ಮಾಡುವವರಿಗೆ ಖಂಡಿತ ಒಳ್ಳೆಯದು ಸಹ ಇದೆ. ಒಟ್ಟಾರೆ ಇವತ್ತು ನಿಮಗೆ ಆ ಕಡೆ ತುಂಬ ಒಳ್ಳೆಯದು ಅಲ್ಲ ಅಥವಾ ತುಂಬ ಕಷ್ಟದ ದಿನವೂ ಅಲ್ಲ. ಸಂತೋಷದಿಂದ ದಿನವನ್ನು ಕಳಿತೀರಿ. ನಿಮ್ಮ ತಪ್ಪನ್ನು ನೀವು ಅರಿತುಕೋತೀರಿ. ಎಲ್ಲಿ ತಪ್ಪು ಮಾಡ್ತೀರಿ ಆ ತಪ್ಪನ್ನು ಸರಿಪಡಿಸ್ಕೋತೀರಿ. ಆದ್ದರಿಂದ ಯಾರಲ್ಲೂ ನಿಮ್ಮಿಂದ ಒಂದು ರೀತಿ ಒತ್ತಡ ಇರಲ್ಲ, ಬೇಸರ ಇರಲ್ಲ. ನೀವು ಸಂತೋಷವಾಗಿರ್ತೀರಿ, ಬೇರೆಯವರು ಸಂತೋಷವಾಗಿರೋದಕ್ಕೆ ಬಿಡ್ತೀರಿ. ಇದೇ ನಿಜವಾದ ಮನುಷ್ಯ ಧರ್ಮ. ಕುಂಭರಾಶಿಯಲ್ಲಿ ಜನಿಸಿರೋರು, ನಿಮ್ಮ ಆಸೆ ಆಕಾಂಕ್ಷೆಗಳು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಯಾವುದೋ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಆತ್ಮೀಯರನ್ನು ಭೇಟಿ ಮಾಡ್ತೀರಿ. ಆದರೆ ಈ ಪರಸ್ಪರ ಮಾತುಕತೆಯಲ್ಲಿ ಏನಾಗುತ್ತೆ, ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಇರುವ ಸಂತೋಷ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ನಿಮ್ಮಲ್ಲಿ ಉತ್ತಮ ಜ್ಞಾನ ಇರುತ್ತೆ. ವಾದ ಮಾಡಲ್ಲ, ಪ್ರತಿಯೊಂದು ವಿಚಾರವನ್ನು ವಿಶ್ಲೇಷಿಸ್ತೀರಿ. ಅದರ ಆಳಕ್ಕೆ ಹೋಗಿ ಅಧ್ಯಯನವನ್ನು ಮಾಡ್ತೀರಿ. ಈ ಒಂದು ವಿಚಾರ ಕೆಲವರಿಗೆ ಇಷ್ಟ ಆಗಲ್ಲ. ಆಯಿತು, ಹೋಯಿತು, ಅದೇ ಕೆಲವರಿಗೆ ಇರುತ್ತೆ. ಇದು ಇನ್ನು ಗರ್ಭಿಣಿಯರಿಗೆ ಒಳ್ಳೆಯ ದಿನಗಳಾಗುತ್ತೆ. ಹಾಗೆ ಈ ಸ್ತ್ರೀಯರಿಗೆ ಸಾಮಾನ್ಯವಾಗಿ ಈ ದಿನ ಉದ್ಯೋಗಸ್ಥರಾಗಿದ್ದಲ್ಲಿ ಹಿರಿಯ ಅಧಿಕಾರಿಗಳಿಂದ ಬೇಸರ ಉಂಟಾಗುತ್ತೆ. ಇವರು ಮಾಡದೇ ಇರೋ ತಪ್ಪಿ ಅವರು ಮಾತಾಡೋದು ಅವೆಲ್ಲ ಆಗುತ್ತೆ. ಇವರೇನಪ್ಪ ಅಂದರೆ ಸುಲಭವಾಗಿ ಮಾತನಾಡಲ್ಲ. ಏನೇ ನೋವಿರಲಿ, ಏನೇ ಬೇಸರ ಇರಲಿ, ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗೋದು. ಇದರಿಂದ
ಅತಿಯಾದ ಮಾನಸಿಕ ವ್ಯಥೆ ಇರುತ್ತೆ. ಮಾನಸಿಕ ಒತ್ತಡದಿಂದ ಏನಾಗುತ್ತೆ, ಇವರಿಗೆ ತಲೆನೋವು ಆರಂಭ ಆಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಇವರು ಏನು ಮಾಡ್ತಾರೆ, ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ. 10 ಜನ ಇರೋ ಕಡೆಗೆ ಹೋಗೋದೇ ಬೇಡ, ಯಾರ ಸವಾಸು ಬೇಡ ಅಂತ. ಆ ಥರ ಯಾರು ಏನೇ ಹೇಳಿದ್ರು ಅದನ್ನು ನಂಬಲ್ಲ ಸುಲಭವಾಗಿ. ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡಬೇಕು, ಆವಾಗಲೇ ಅದನ್ನು ನಂಬ್ತಾರೆ. ಅಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡ್ತಾರೆ. ಅದೇ ಇವರ ವಿಚಾರ. ಇನ್ನು ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ತೊಂದರೆ ಇರಲ್ಲ. ಅವರ ಮನಸ್ಸಿನ ಆಶಯದಂತೆ ಅವರು ಕಲಿಕೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ವಿಶೇಷವಾಗಿ ಭಾಷಾ ಜ್ಞಾನವನ್ನು ಬೆಳೆಸ್ಕೋತಾರೆ. ವಿದೇಶಿ ಭಾಷೆಯನ್ನು ಕಲಿಯುವ ಅವಕಾಶ ಸಿಗುತ್ತೆ. ದೊರೆವ ಅವಕಾಶವನ್ನು ಬಳಸ್ಕೋಬೇಕು, ಅದು ಮುಖ್ಯ. ರಾಶಿಚಕ್ರದ ಕೊನೆಯ ರಾಶಿ ಮೀನರಾಶಿ. ಈ ದಿನ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯೇ ನೀವು ಇರಲ್ಲ. ಸ್ವಲ್ಪ ಸೋಮಾರಿತನ ಇರುತ್ತೆ. ಸುಖವಾದ ನಿದ್ರೆ ಬೇಕು, ಹಿತವಾದ ಬೋಧನೆ ಬೇಕು. ಈ ಥರ ಪ್ರತಿಯೊಬ್ಬರ ಜೊತೆಯೂ ಪ್ರೀತಿ ವಿಶ್ವಾಸದಿಂದ ಇರ್ತೀರಿ. ಬೇರೆಯವರು ಸ್ವಲ್ಪ ನಿಮ್ಮನ್ನು ಜೋರಾಗಿ ಮಾತಾಡಿಸಿದ್ರು ಕೂಡ, ನಿಮ್ಮ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಿದರೂ ಕೂಡ ಅದನ್ನು ಪರಿಗಣಿಸದೆ ನೀವು ಅವರ ಜೊತೆ ಸಹ ವಿಶ್ವಾಸದಿಂದಾನೇ ಬೆರಿತೀರಿ. ಈ ಕಾರಣದಿಂದ ಮುಖ್ಯವಾಗಿ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ವಿಶೇಷವಾದಂತಹ ಗೌರವ ಲಭಿಸುತ್ತೆ. ಬಹುದಿನದಿಂದ ಏನಾದರೂ ನಿಮಗೆ ಬಡ್ತಿ ಬರಬೇಕಾಗಿರೋ ನಿಂತಿದ್ದರೆ ಸ್ವಲ್ಪ ಯೋಚನೆ ಮಾಡಿ, ತಡ ಮಾಡದೆ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿ ನಿಮಗೆ ಸಲ್ಲಬೇಕಾದ ನ್ಯಾಯ ಖಂಡಿತವಾಗಲೂ ಸಿಗತ್ತೆ. ವಿದ್ಯಾರ್ಥಿಗಳು ಮಾನಸಿಕ ಒತ್ತಡಕ್ಕೆ ಒಳಗಾಗದಿರ ಆತ್ಮವಿಶ್ವಾಸದಿಂದ ಮುಂದುವರಿಬೇಕು. ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಆದಾಯದ ಬಗ್ಗೆ ತೊಂದರೆ ಇಲ್ಲ. ಆದರೆ ಏನಪ್ಪ ಆಗುತ್ತೆ ಅಂದರೆ ಆದಾಯಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳಿರುತ್ತೆ. ಇವತ್ತಿನ ವಿಚಾರ ಅದು ನೀವು ಅಂದ್ಕೊಂಡಿರ್ತೀರಿ ಇವತ್ತೇನು ಖರ್ಚು ಬರಲ್ಲಪ್ಪ, ಆರಾಮಾಗಿರ್ಬೋದು ಅಂತ. ಅನಿರೀಕ್ಷಿತ ಖರ್ಚು ವೆಚ್ಚಗಳು ಬರುತ್ತೆ. ಉದಾಹರಣೆಗೆ ನಿಮ್ಮ ಮನೆಗೆ ಯಾರೋ ರಿಲೇಟಿವ್ಸ್ ಬರ್ತಾರೆ, ದುಡ್ಡು ಖರ್ಚಾಗುತ್ತೆ. ಇಲ್ಲ ನೀವೇ ಎಲ್ಲೋ ಹೋಗಬೇಕಾಗತ್ತೆ, ದುಡ್ಡು ಖರ್ಚು. ಈ ಥರ ಒಂಥರ ಈ ಸಿಲ್ಲಿ ಮ್ಯಾಟರ್ ಅಂತ ಅಂದ್ಕೊಂಡು ಪರವಾಗಿಲ್ಲ. ಬೇಡದ ವಿಚಾರಗಳು ಒಟ್ಟಿನಲ್ಲಿ ನಿಮ್ಮ ಮನಸ್ಥಿತಿನೂ ಹಾಗೇ ಇರುತ್ತೆ. ಬೇಡದ ವಿಚಾರಗಳಿಗೆ ಯೋಚನೆ ಮಾಡೋದು, ಬೇಡದ ವಿಚಾರಗಳಿಗೆ ವಾದ ವಿವಾದ ಮಾಡೋದು. ಒಂಥರ ಇವತ್ತು ನೀವೇನು ಮಾಡ್ತೀರಿ, ಈ ದಿನಾನ ಈ ವೇಸ್ಟ್ ಆಗೋದು ಅಂತಾರಲ್ಲ, ಆ ಥರ ಏನು ಕೆಲಸವೂ ಮಾಡಲ್ಲ, ಏನೂ ಉಪಯೋಗ ಇಲ್ಲ. ಯಾಗೋ ಒಟ್ಟಿನಲ್ಲಿ ಈ ದಿನ ಕಳೀಬೇಕು ಅಷ್ಟೆ. ಆದರೆ ಸಂತೋಷವಾಗಿರ್ತೀರಿ. ನಿಮ್ಮ ಸಂತೋಷವನ್ನು ಬೇರೆಯವರಿಗೆ ಸಹ ಹಂಚುತ್ತೀರಿ. ಅದು ನಿಮ್ಮ ಹೆಗ್ಗಳಿಕೆ.